ಕನ್ನಡದ ಹಾಡನ್ನ ಹಾಡಿದ್ದೀರಾ. ನನಗ್ ಗೊತ್ತು ಯಾರ್ ಗೆಟಪ್ ಅಲ್ಲಿ ಬಂದಿದ್ದೀರಾ ನೀವು ಅಂತ. ಆದ್ರೆ ನಮ್ ಜನಕ್ಕೆ ಒಂದ್ಸಲ ಹೇಳಿ ಯಾರ್ ಗೆಟಪ್ ಅಲ್ಲಿ ಬಂದಿದ್ದೀರಾ ಅಂತ. ನಟ ಸಾರ್ವಭೌಮ, ವರನಟ, ಮೇರು ನಟ, ಕನ್ನಡ ಕಂಠೀರವ ರಾಜಣ್ಣ ಅನ್ನೋರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ವದನಟ, ಆಮೇಲೆ ಕನ್ನಡ ಕಂಠೀರವ, ಅದು ಎಲ್ಲಾನು ಅದು ಆ ತೊದಲು ಮಾತಲ್ಲಿ ಕೇಳದೆ ಒಂದು ಆ ಇನ್ನೋಸೆನ್ಸ್, ಆ ಮುಗ್ಧತೆ. ಬಹುಶಃ ಅದು ಎಷ್ಟು ಖುಷಿ ಆಗ್ಬಿಟ್ಟಿದೆ ಅಂದ್ರೆ ಅಣ್ಣವ್ರಿಗೆ ಹಾಗೂ ಅಪ್ಪು ಸರೇ ನಗ್ತಾ ಇದಾರೆ ನೋಡಿ ಇಲ್ಲಿ. ಹೌದು, ಇದೆಲ್ಲ ಹೇಳಿದೆಲ್ಲ ಅವ್ರಿಗೆ ಏನೇನ್ ಬಿರುದುಗಳು ಸಿಕ್ಕಿದೆ ಅಣ್ಣವರಿಗೆ ಗೊತ್ತಾ ನಿಂಗೆ? ಹೌದು, ಹೇಳು ನೋಡೋಣ. ಕರ್ನಾಟಕ ರತ್ನ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ, ನಾಡೋಜ, Kentucky Colonel in many other Filmfare Awards ಮತ್ತು State Awards in National Award for Singing. ವಾಹ್, ಯಾವ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಗೊತ್ತಾ ನಿಂಗೆ? ಜೀವನ ಚೈತ್ರದ ನಾದಮಯ. ವಿರಾಟ್, ಯು ಆರ್ ಎ ವೆರಿ ಗುಡ್ ಸಿಂಗರ್. ಕಲಿಬೇಕಾದ್ರೆ ಇನ್ನು ಸ್ವಲ್ಪ ಸ್ಲೋ ಆಗಿ ಕಲಿ, ಓಕೆನಾ? ಓಕೆ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಆಮೇಲೆ ನಿನ್ಗೆ ಏನ್ ಕಂಫರ್ಟಬಲ್ ಶ್ರುತಿನೋ ಆ ಶ್ರುತಿಲಿ ಹಾಡ್ಬೇಕು, ಓಕೆ? ಓಕೆ. ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ವಿರಾಟ್ಗೆ ಜೈ. ಜೈ. ಈ ಎಲ್ಲೋ ಫೆಲ್ಲೋ ಸನ್ಫ್ಲವರ್ ತರ ಕಾಣ್ತಾ ಇರುವಂತಹ ನಮ್ಮ ವಿರಾಟ್ ಅವರ ಹಾಡುಗಾರಿಕೆ ಬಗ್ಗೆ ಮಹಾಗುರುಗಳೇ. ಅವನು ಮಾತಾಡಿದ್ರೆ ಚಂದ, ಹೌದು, ನಡೆದಾಡಿದ್ರೆ ಚಂದ, ಚಂದ, ಹಾಡಿದ್ರೆ ಶ್ರೀಗಂಧ. ಗಂಧ. ಅಲ್ಲ ವಿರಾಟ್, ನೀನು ಇವತ್ತು ಅಣ್ಣವರ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ಯಾ, ಅದೇ ತರ ಕಾಣ್ತಾ ಇದೆಯಾ, ಅವರ ಹಾಡನ್ನ ಹಾಡಿದ್ಯಾ, ಅವ್ರಿಗೆ ಏನೇನು ಅವಾರ್ಡ್ಗಳು ಬಂದಿದೆ ಅದೆಲ್ಲ ಹೇಳ್ದೆ. ಈ ಕವಿತೆ ಬರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ಪಟ್ಟೆ ನಾನು ಅಣ್ಣವರ ಬಗ್ಗೆ. ಹೌದಾ? ಹೌದು, ಹೌದಾ? ಹೇಳು 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 ನೋಡೋಣ. ಇಲ್ವಾ, ಮುಂದೆ ಬಾ. ಕನ್ನಡಕ್ಕೆ ಒಬ್ಬರೇ ಅನ್ನ ಅವರು, ನಮಗೆಲ್ಲ ಅವರು ಬೇಕಾದವರು, ಎಲ್ಲ ಪಾತ್ರನು ಮಾಡವರು, ಆಕ್ಟಿಂಗ್ ನಲ್ಲಿ ಎಲ್ಲರಿಗೂ ದೇವ್ರು. ಇನ್ನೂ ಇದೆ ಇವಾಗ ಮಾಡಬೇಡಿ. ಈಗಲೇ ಚಪ್ಪಾಳೆ ಹೊಡೆದು ವೇಸ್ಟ್ ಮಾಡ್ಬೇಡಿ ಅಂತ ಹೇಳ್ತಾ ಇರೋದು. ಚಂದಾಗಿ ಹಾಡನ್ನ ಹಾಡವರು, ಸಿನಿಮಾಗೆ ಕಳೆ ಕೊಟ್ಟವರು, ನಮ್ಮ ಅಪ್ಪನ ಡ್ಯಾಡಿನೇ ಅನ್ನೋರು. ಇನ್ನೂ ಇದೆ ಇದೆಯಾ? ಇಲ್ಲ, ಇಲ್ಲ. ಕೇಳ್ಕೊಂಬಿಡೋಣ. ಈಗ ಹೊಡಿರಿ ಚಪ್ಪಾಳೆ. ಸರಿ, ನೀನು ಪ್ಯಾಟ್ರಿಕ್ ಸರ್ ನಿನ್ ಜೊತೆ ಹಾಡ್ ನುಡಿಸ್ತಿದ್ರಲ್ವಾ, ಎಷ್ಟು ಖುಷಿ ಆಯ್ತು ಅವ್ರ ಜೊತೆ ಹಾಡಿದ್ ನೀನು? ಪ್ಯಾಟ್ರಿಕ್ ಅಲೆಕ್ಸಾಂಡರ್ ರೊಸಾರಿಯೋ ಸರ್ ನನ್ನ ಸಾಂಗ್ಗೆ ನುಡಿಸಿತ್ತು. ನನಗೆ ತುಂಬ ಹೆಮ್ಮೆ ಅನಿಸ್ತು. ಧನ್ಯವಾದಗಳು ಅಂತೇಳಿ ಒಂದು ಆಶೀರ್ವಾದ ತಗೋ. ಧನ್ಯವಾದಗಳು. ಥ್ಯಾಂಕ್ ಯು ವಿರಾಟ್, ಧನ್ಯವಾದಗಳು, ನಮಸ್ಕಾರ. ನೀವು ಹೋಗಿ ಅಲ್ಲಿ ಕೂತ್ಕೋಬಹುದು. ಧನ್ಯವಾದಗಳು. ಸಂಗೀತ ದರ್ಬಾರ್ ನಡೀತಾ ಇದೆ. ಭಾರತದ ದೊಡ್ಡ ಮ್ಯೂಸಿಷಿಯನ್ಸ್ ಬಂದು ನಮ್ಮ ಕಂಟೆಸ್ಟೆಂಟ್ಸ್ ಜೊತೆ ಇವತ್ತು ನುಡಿಸ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಬಹಳ ಇಂಪಾರ್ಟೆಂಟ್ ಆಗಿ ನೆನ್ಸ್ಕೋಬೇಕಾಗಿರುವಂತಹ ಒಂದು ವಿಷಯ ಏನಂದ್ರೆ, ಸೀಸನ್ ಟು ಸೀಸನ್, ಎಪಿಸೋಡ್ ಟು ಎಪಿಸೋಡ್, ವಾರದಿಂದ ವಾರ, ಪ್ರತಿ ಸೀಸನ್ ನ ಸಕ್ಸಸ್ ಗೆ ಬಹಳ ಮುಖ್ಯವಾಗಿ ಕಾರಣವಾಗಿರುವಂತಹ, ನಮ್ಮ ಜೊತೆನೆ ಇರುವಂತಹ, ನಮ್ಮ ಸಂಗೀತದಲ್ಲಿ ಬೆರೆತಿರುವಂತಹ ನಮ್ಮ ಓನ್ ಮ್ಯೂಸಿಷಿಯನ್ಸ್ ಅರುಣ್ ಸರ್ ಅಂಡ್ ಬ್ಯಾಂಡ್ ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಅರುಣ್ ಸರ್ ಅಂಡ್ ಬ್ಯಾಂಡ್, ದಯವಿಟ್ಟು ಎಲ್ಲ ಮ್ಯೂಸಿಷಿಯನ್ಸ್ ಇಲ್ಲಿ ವೇದಿಕೆ ಮೇಲೆ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಂಡ್ VP ಸರ್ ನಿಮ್ಗಾಗಿ ಏನೋ ಹೇಳ್ಬೇಕಂತಿದ್ದಾರೆ. ಸೊ ಕ್ಯಾನ್ ವಿ ಹ್ಯಾವ್ ಆಲ್ ದ ಮ್ಯೂಸಿಷಿಯನ್ಸ್ ಆನ್ ಸ್ಟೇಜ್ ಪ್ಲೀಸ್? VP ಸರ್, ಈ ಕಾರ್ಯಕ್ರಮದ ಬ್ಯಾಕ್ ಬೋನ್, ಒಂದು ಬೆನ್ನೆಲುಬು ಯಾರು ಅಂತ ಯಾರನ್ನೇ ಕೇಳಿದ್ರು ನಾವೆಲ್ಲರೂ ಒಂದೇ ಉತ್ತರ ಕೊಡೋದು, ಮ್ಯೂಸಿಷಿಯನ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಸಾರೆಗಮಪ. ಮ್ಯೂಸಿಷಿಯನ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಸಾರೆಗಮಪ ಸಕ್ಸಸ್. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಸಂಗೀತ ದರ್ಬಾರ್ ಮ್ಯೂಸಿಷಿಯನ್ಸ್ ಸ್ಪೆಷಲ್ ನಡೀತಿರೋದ್ರಿಂದ ತಮ್ಮೆಲ್ಲರಿಗೂ ಜಿ ಕನ್ನಡ ವಾಹಿನಿ ಸಾರೆಗಮಪ ತಂಡದ ಪರವಾಗಿ ಒಂದು ಸನ್ಮಾನ ಸಮಾರಂಭ.
ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಸರ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ಮಹಾಗುರುಗಳ ಕೈಯಾರೆ ಈ ಒಂದು ಗೌರವದ ಸನ್ಮಾನ. ಕ್ಷಣ ಸನ್ಮಾನದಲ್ಲಿ ಇನ್ನೊಂದು ಮುಖ್ಯವಾದಂತಹ ವ್ಯಕ್ತಿನ ನಾವಿಲ್ಲಿ ಕರೆಯಕ್ಕೆ ಇಷ್ಟಪಡ್ತೀವಿ. ಸೌಂಡ್ ಇಂಜಿನಿಯರ್ ಆದಂತಹ ವಿಜಯ್ ಸರ್. ಎಲ್ಲರೂ ಒಂದು ಫೋಟೋ ತಗೊಳ್ಳ ಮಹಾಗುರುಗಳು. ನಮ್ಮ ಸರಿಗಮಪ ಕಾರ್ಯಕ್ರಮದ ನಿಜವಾದ ದೊಡ್ಡ ಶಕ್ತಿ, ದೊಡ್ಡ ಯಶಸ್ಸು ಈ ನಮ್ಮ ಮ್ಯೂಸಿಷಿಯನ್ಸ್. ಬರ್ಲಿ ಚಪ್ಪಾಳೆ. ಪರವಾಗಿ ಅರುಣ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ ಪ್ಲೀಸ್. ಜಿ ಟಿವಿ ಅವ್ರಿಗೆ ಹಾಗೂ ಸರಿಗಮಪ ಟೀಮ್ನ ವಿಘ್ನೇಶ್ ಸರ್ ಅಂಡ್ ಟೀಮ್ಗೆ ನಾವೆಲ್ಲ ಮ್ಯೂಸಿಷಿಯನ್ಸ್ ಥ್ಯಾಂಕ್ಸ್ ಹೇಳ್ತಿದ್ವಿ. ಈ ಥರ ಒಂದು ಲವ್ ಅಂಡ್ ರೆಸ್ಪೆಕ್ಟ್ ಟು ದ ಮ್ಯೂಸಿಷಿಯನ್ಸ್ ತೋರಿಸಿದ್ದಕ್ಕೆ. ಈ ಥರ ಒಂದು ನಮಗೆ ಮೇನ್ ಸ್ಟೇಜಲ್ಲಿ ಚೇರ್ ಹಾಕಿ ಮಹಾಗುರುಗಳು ವಿ ಪಿ ಸರ್, ಅರ್ಜುನ್ ಸರ್, ಅನುಶ್ರೀ ಮೇಡಮ್ ಅಂಡ್ ಆಲ್ ದ ಮೆಂಟರ್ಸ್ ನಮ್ಮ ಹಿಂದೆ ನಿಂತ್ಕೊಂಡು ಪಾರ್ಟಿಸಿಪೆಂಟ್ಸ್ನ ಮುಂದೆ ಕೂಡಿಸ್ಕೊಂಡು ಈ ಥರ ನಮಗೆ ಇದೊಂದು ಇಟ್ಸ್ ಎ ಬಿಗ್ ಆನರ್ ಫಾರ್ ಆಲ್ ದ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು बहुत बहुत शुक्रिया. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್. ಮಹಾಗುರುಗಳೇ. ಪ್ಯಾಟ್ರಿಕ್ ಸರ್. ಎಸ್ ಸರ್. ದಿಸ್ ಈಸ್ ಹಂಸಲೇಖ. ಹಾಯ್ ಸರ್. ಸರ್ ನಿಮ್ಮನ್ನು ನಾನು ಐ ಥಿಂಕ್ ಮೋರ್ ದೆನ್ 15 years ಇರ್ಬೋದು. ಜಾನ್ ಸ್ಟುಡಿಯೋಲ್ಲಿ ನಾನು ಮೀಟ್ ಮಾಡಿದ್ದೇನೆ. ಐ ಕೇಮ್ ಟು ಸಿ ತಬ್ಲಾ ನಮ್ಮ ಡೋಲಕ್ ಪ್ರಸಾದ್, ಚಿನ್ನ ಪ್ರಸಾದ್ ಆವಾಗ ನಾನು ಮೀಟ್ ಮಾಡಿದ್ದೀನಿ ಸರ್. ಎಸ್ ಸರ್. ನಿಮ್ಮನ್ನ ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ನನಗೂ ತುಂಬಾ ಖುಷಿ ಸರ್. ಅದು ನೀವು ಕನ್ನಡದವರು ಅಂತ ಗೊತ್ತಾದ್ಮೇಲೆ ನಮಗೆ 2 ಕೊಂಬು ಎಕ್ಸ್ಟ್ರಾ ಬಂದಿದೆ. ಥ್ಯಾಂಕ್ ಯು.